ಅಜ್ಞಾತವಾಸದಲ್ಲಿದ್ದಂಥ ಮಮತಾ ಬ್ಯಾನರ್ಜಿ ಮೊದಲ ಬಾರಿಗೆ ಕಾಣಿಸಿಕೊಂಡ್ರು. ಒಂದು ಕೇಸಿನ ವಕೀಲಿಕೆಗೆ ಅವರು ಕೋಲ್ಕತ್ತಾ ಹೈಕೋರ್ಟ್ಗೆ ಬಂದರು. ಆಗ ಅಲ್ಲಿ ಸಿನಿಮೀಯ ಸನ್ನಿವೇಶ ಸೃಷ್ಟಿಯಾಯಿತು. ಈ ಪ್ರತಿಭಟನೆ ಹೇಗಾಯಿತು, ಮಮತಾ ಬ್ಯಾನರ್ಜಿಯವರ ಪ್ರತಿಕ್ರಿಯೆ ಏನಿತ್ತು? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸುವೇಂದು ಅಧಿಕಾರಿ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೂ ಆಗಿದೆ. ಮೇ 4ನೇ ತಾರೀಕು ಏನು ರಿಸಲ್ಟ್ ಬಂತು, ಅದರ ಹಿಂದಿನ ದಿನ ಕಾಣಿಸಿಕೊಂಡಂತಹ ಮಮತಾ ಬ್ಯಾನರ್ಜಿಯವರು 10 ದಿನಗಳ ಕಾಲ ಯಾರಿಗೂ ಕಾಣಿಸ್ಕೊಂಡಿರಲಿಲ್ಲ. ಅವರ ಮನೆ ಮುಂದೆ ಹೋಗಿ BJP ಕಾರ್ಯಕರ್ತರಿರ್ಬೋದು, ಸಾಮಾನ್ಯ ಜನ ಇರ್ಬೋದು, ಅಲ್ಲಿ ಹೋಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಬರ್ತಾಯಿದ್ರು. ಅಷ್ಟಾದರೂ ಕೂಡ ಮಮತಾ ಬ್ಯಾನರ್ಜಿ ಹೊರಗಡೆ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಅವರು ಕಾಣಿಸ್ಕೊಂಡ್ರು. ಅದು ಹೇಗೆ? ಸ್ವತಃ ತಾವೇ ವಕೀಲರ ಗೌನನ್ನು ಹಾಕ್ಕೊಂಡು ಒಂದು ಕೇಸಿನ ವಕೀಲಿಕೆಗೆ ಅವರು ಕೋಲ್ಕತ್ತಾ ಹೈಕೋರ್ಟ್ಗೆ ಬಂದರು. ಇದೇನು ಅವ್ರಿಗೇನು ಹೊಸದಲ್ಲ. ಇದು ಯಾವ ಕೇಸು ಅಂತಂದರೆ, ಕಲ್ಯಾಣ್ ಬಂದೋಪಾಧ್ಯಾಯ ಅಂತ TMC MP ಅವರ ಪುತ್ರ ಹಾಕಿರುವಂಥ ಒಂದು PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೋಸ್ಟ್ ಪೋಲ್ ವೈಲೆನ್ಸ್ ಸಂಬಂಧಪಟ್ಟ ಹಾಗೆ ಮತ್ತು ಈ ಚುನಾವಣೆಯಲ್ಲಿ ನಡೆದಿರುವಂಥ ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅದೊಂದು ಕೇಸನ್ನು ಅವರು ಹಾಕಿದರು. ಅದರ ಪರವಾಗಿ ವಾದ ಮಾಡಲಿಕ್ಕೆ ಸ್ವತಃ ಮಮತಾ ಬ್ಯಾನರ್ಜಿಯವರೇ ಖುದ್ದು ವಕೀಲರ ವೇಷದಲ್ಲಿ ಬಂದೇ ಬಿಟ್ರು. ಅವರು ವಾದವನ್ನೂ ಮಾಡಿದ್ರು. ಯಾವ್ಯಾವ ರೀತಿಯಲ್ಲಿ ಪೋಸ್ಟ್ ಪೋಲ್ ವೈಲೆನ್ಸ್ ಆಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ, ಪೊಲೀಸರು ಕೇಸ್ಗಳನ್ನು ತಗೋತಾ ಇಲ್ಲ, ಈ ರೀತಿಯ ವಾದಗಳನ್ನು ಅವರು ಮಾಡಿದರು. ಈ ವಾದ ಮುಗಿಸಿ ಅವರು ಹೊರಕ್ಕೆ ಬಂದಾಗ ಆಗ ಅಲ್ಲಿ ಕೆಲವು ಸಿನಿಮೀಯ ಸನ್ನಿವೇಶ ಸೃಷ್ಟಿಯಾಯಿತು. ಏನು ಅಂತಂದರೆ, ಅಲ್ಲಿದ್ದ ಕೆಲವು ಲಾಯರ್ಗಳು ಕೋರ್ಟ್ ಹಾಲ್ನಲ್ಲಿ ಮತ್ತು ಅದರ ಹೊರಗಡೆ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಧಿಕ್ಕಾರ ಕೂಗೋದಕ್ಕೆ ಶುರು ಮಾಡಿದ್ರು. ಚೋರ್ ಚೋರ್ ಮಮತಾ ಚೋರ್, ಚೋರ್ ಚೋರ್ ಮಮತಾ ಚೋರ್. ಮಮತಾ ಬ್ಯಾನರ್ಜಿ ಯಾವತ್ತು ಸೋತರೋ ಅವತ್ತಿಂದಲೂ ಈ ಘೋಷಣೆಗಳು ಕೋಲ್ಕತ್ತಾ ನಗರದ ಬೀದಿಗಳಲ್ಲಿ ಮೊಳಗ್ತಾನೇ ಇವೆ. ಈ ಪ್ರತಿಭಟನೆ ಹೇಗಾಯಿತು, ಆಗ ಮಮತಾ ಬ್ಯಾನರ್ಜಿಯವರ ಪ್ರತಿಕ್ರಿಯೆ ಏನಿತ್ತು ಒಂದ್ಸಲಿ ನೋಡಿ. ನೋಡಿದ್ರಲ್ಲ, ಮಮತಾ ಬ್ಯಾನರ್ಜಿಯವರು ಯಾವುದಕ್ಕೂ ಜಗ್ಗುವಂಥ ಆಸಾಮಿ ಅಲ್ಲ. ಹೀಗೆ ಪ್ರತಿಭಟನೆ ನಡೀತಾ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಅವರು ಅಲ್ಲಿಂದ ಮುಂದಕ್ಕೆ ಹೋದರು. ಹೋಗುವಂಥ ಸಂದರ್ಭದಲ್ಲಿ ನನ್ನ ಮೇಲೆ ಅಸಾಲ್ಟ್ ಆಯಿತು ಅಂತ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಅವರು ತೋರಿಸ್ಕೊಳ್ತಾ ಹೋದರು. ಅದಾದ ನಂತರದಲ್ಲಿ ಅಲ್ಲಿ ವಾತಾವರಣ ಶಾಂತವಾಯಿತು. 10 ದಿನಗಳ ಕಾಲ ಅಜ್ಞಾತವಾಸದಲ್ಲಿದ್ದಂಥ ಮಮತಾ ಬ್ಯಾನರ್ಜಿ ಮೊದಲ ಬಾರಿಗೆ ಕಾಣಿಸಿಕೊಂಡ್ರು. ಅಟ್ಲೀಸ್ಟ್ ಆಕೆಯ ಬಗ್ಗೆ ಒಂದು ರೀತಿಯ ಸಹಾನುಭೂತಿ ವ್ಯಕ್ತ ಆಗಬಹುದಾಗಿತ್ತೇನೋ, ಆದರೆ ಅಲ್ಲಿ ಆಕ್ರೋಶ ವ್ಯಕ್ತ ಆಗಿಬಿಡ್ತು. ಅಂದರೆ ಎಷ್ಟರ ಮಟ್ಟಿಗೆ ಮಮತಾ ಬ್ಯಾನರ್ಜಿಯವರ ಬಗ್ಗೆ ಅಸಹನೆ ಆ ರಾಜ್ಯದಲ್ಲಿ ಇದೆ ಅನ್ನೋದು ಈ ಘಟನೆಯಿಂದ ಗೊತ್ತಾಗುತ್ತೆ. ಅವ್ರಿಗೆ ಕೋರ್ಟ್ಗೆ ಹೋಗೋದು ಇದೇನು ಹೊಸದಲ್ಲ ಸ್ನೇಹಿತರೆ. ಇದೇ ಫೆಬ್ರವರಿಯಲ್ಲಿ SIR ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ತಾವೇ ಲಾಯರ್ ಗೌನ್ ಹಾಕ್ಕೊಂಡು ಹೋಗಿ ವಾದ ಮಾಡಿದರು. ಆದರೆ ಆ ವಾದದಲ್ಲಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿಯವರೆಗೆ, ಅದು ಬೇರೆ ಪ್ರಶ್ನೆ. ಮುಖ್ಯಮಂತ್ರಿ ಆದಮೇಲೆ ಅಷ್ಟೇ ಅಲ್ಲ, ಅವರು ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ, ತೃಣಮೂಲ್ ಕಾಂಗ್ರೆಸ್ ರಚಿಸೋದಕ್ಕೂ ಮುಂಚೆ ಆಗಲೂ ಸಹ ಅನೇಕ ಸರಿ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಕೋರ್ಟ್ನಲ್ಲಿ ವಾದ ಮಂಡಿಸಿದರು. ಕಾಂಗ್ರೆಸ್ ನಾಯಕಿಯಾಗಿ 1993ರಲ್ಲಿ ಯಾವುದೋ ಒಬ್ಬ ಹೆಡ್ ಮಾಸ್ಟರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು. ಅವರನ್ನೆಲ್ಲ ಆಗಿನ ಲೆಫ್ಟ್ ವಿಂಗ್ ಸರ್ಕಾರ ಅರೆಸ್ಟ್ ಮಾಡಿತ್ತು, ಸುಳ್ಳು ಕೇಸ್ ಹಾಕಿತ್ತು ಅಂಥೇಳಿ ಆ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಇವರು ಆವಾಗ ಕೋರ್ಟ್ನಲ್ಲಿ ವಾದ ಮಾಡಿದರು. ಇನ್ನೊಂದು ಅಲಿಪುರ್ನಲ್ಲಿ ಪೊಲೀಸ್ ಫೈರಿಂಗ್ ಆಗಿತ್ತು, ಹೂಗ್ಲಿ ಜಿಲ್ಲೆ. ಅಲ್ಲೂ ಸಹ ಆ ಪೊಲೀಸ್ ಫೈರಿಂಗ್ನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದ. ಅವರ ಮನೆಯವರ ಪರವಾಗಿ ಇವರು ಆವಾಗ ಕೋರ್ಟ್ನಲ್ಲಿ ವಾದ ಮಾಡಿದರು.
ಆಗಲೂ ಸಹ ಲೆಫ್ಟ್ ಗೌರ್ಮೆಂಟೇ ಇತ್ತು. ಸೊ ಹಾಗಾಗಿ ಕೋರ್ಟ್ನಲ್ಲಿ ವಾದ ಮಾಡೋದು ಮಮತಾ ಬ್ಯಾನರ್ಜಿಯವರಿಗೇನು ಹೊಸದೇನೂ ಅಲ್ಲ. ಸೊ ಹೀಗೆ ಹೊರಕ್ಕೆ ಬಂದು ಒಳಕ್ಕೆ ಮತ್ತೆ ವಾಪಸ್ ಅವರ ಮನೆಗೆ ಹೋಗೋದಕ್ಕೆ ಮುಂಚೆ ಪತ್ರಕರ್ತರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಅವ್ರು ಏನು ಹೇಳಿದ್ರು, ಪಶ್ಚಿಮ ಬಂಗಾಳ ಬುಲ್ಡೋಜರ್ ರಾಜ್ಯ ಅಲ್ಲ, ಇಲ್ಲಿ ಅವೆಲ್ಲ ನಡೆಯೋದಿಲ್ಲ. ನಮ್ಮಲ್ಲಿ ಯಾವುದೇ ಬಿಲ್ಡಿಂಗ್ಗಳಿಗೆ ಬುಲ್ಡೋಜರ್ ಹತ್ತಿಸಿ ಕೆಡವಬೇಕು ಅಂತಂದರೆ ಅದಕ್ಕೆ ಕಾನೂನಿನ ಮುಖಾಂತರವೇ ಬರಬೇಕು ಅಂತ. ವಾಸ್ತವವಾಗಿ ಅವರು ಯಾವುದನ್ನು ಪ್ರಸ್ತಾಪಿಸಿದ್ರು ಅಂತಂದರೆ, ನಿನ್ನೆ ಕೋಲ್ಕತ್ತಾದಲ್ಲಿ ತಿಲ್ಜಲ ಅನ್ನುವಂಥ ಪ್ರದೇಶದಲ್ಲಿ ಒಂದು ಫ್ಯಾಕ್ಟ್ರಿಗೆ ಬೆಂಕಿ ಹತ್ಕೊಂಡ್ಬಿಡ್ತು. ಅವರು ಫೈರ್ ಸೇಫ್ಟಿ ವಿಚಾರವಾಗಿ ಯಾವ ಕ್ರಮವನ್ನು ಕೈಗೊಂಡಿರಲಿಲ್ಲ. ಹಾಗಾಗಿ ಅಲ್ಲಿ ಬೆಂಕಿ ಹತ್ಕೊಳ್ತು. ಅದಾದ ಮೇಲೆ ಅಲ್ಲಿಗೆ ಬುಲ್ಡೋಜರ್ ಹೋಗಿ ಆ ಇಡೀ ಕಟ್ಟಡವೇ ಅಕ್ರಮ ಅಂಥೇಳಿ ಅಲ್ಲಿ ಆ ಕಟ್ಟಡವನ್ನು ಕೆಡವಿ ಹಾಕ್ತು. ಇದು ಈ ಎಲ್ಲ ಪ್ರತಿಭಟನೆಯ ನಡುವೆಯೂ ಮಮತಾ ಬ್ಯಾನರ್ಜಿ ಈ ಬುಲ್ಡೋಜರ್ ಕ್ರಮವನ್ನು ಖಂಡಿಸಿದರು. ಒಟ್ಟಾರೆಯಾಗಿ 10 ದಿನಗಳ ನಂತರ ಹೊರಕ್ಕೆ ಕಾಣಿಸಿಕೊಂಡಂಥ ಮಮತಾ ಬ್ಯಾನರ್ಜಿ ಒಂದು ರೀತಿಯಲ್ಲಿ ಸಿನಿಮೀಯವಾಗಿ ಅಂತ ಹೇಳ್ಬೋದು, ಡ್ರಾಮಾಟಿಕ್ ಆಗಿ ಅಂತ ಹೇಳ್ಬೋದು, ಹೀಗೆ ಬಂದು ಹಾಗೆ ಕಾಣಿಸ್ಕೊಂಡು 1-4 ಮಾತು ಹೇಳಿ ಹಾಗೆ ಹೊರಟೋದ್ರು ಪ್ರತಿಭಟನೆಗಳ ನಡುವೆ.